ಸೊ ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರ? ತುಂಬ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಜಿಮೇಲಲ್ಲಿ ಸೇವ್ ಆಗಿರೋಂಥ ನಂಬರ್ಸನ್ನು ನೀವು ಯಾವ ರೀತಿ ನೋಡಬೇಕು, ಅಥವಾ ನಿಮ್ಮ ಗೂಗಲ್ನಲ್ಲಿ ಸೇವ್ ಆಗಿರೋಂಥ ನಂಬರ್ಸನ್ನು ನೀವು ಯಾವ ರೀತಿ ನೋಡೋದು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವು ಜಿಮೇಲಲ್ಲಿ ಇರೋಂಥ ನಂಬರ್ಸನ್ನು ನೋಡಬೇಕಂದ್ರೆ ನಿಮ್ಮ ಗೂಗಲ್ನಾದರೂ ಓಪನ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲಲ್ಲಿರೋಂಥ ಸೆಟ್ಟಿಂಗ್ಸನ್ನು ನೀವು ಓಪನ್ ಮಾಡಿಕೊಂಡು ನೋಡ್ಕೊಳ್ಬೋದು. ಸೊ ನಾನಿವಾಗ ನನ್ನ ಮೊಬೈಲಲ್ಲಿ ಇರೋಂಥ ಸೆಟ್ಟಿಂಗ್ ಆ್ಯಪ್ನ ನಾನಿವಾಗ ಓಪನ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ನನ್ನ ಮೊಬೈಲಲ್ಲಿ ಇರೋಂಥ ಸೆಟ್ಟಿಂಗ್ ಆ್ಯಪ್ನ ನಾನು ಓಪನ್ ಮಾಡ್ಕೊಂಡಿಲ್ಲ. ಸೊ ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಾಗೆ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದರೆ ಇಲ್ಲಿ ಗೂಗಲ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಸೊ ಈ ಆಪ್ಷನ್ ಏನಾದರೂ ನಿಮಗೆ ತೋರಿಸಿಲ್ಲ ಅಂದರೆ ನಿಮಗೆ ಕಾಣಿಸಿಲ್ಲ ಅಂದರೆ ಮೇಲ್ಗಡೆ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಇಲ್ಲಿ ಗೂಗಲ್ ಅಂತ ಸರ್ಚ್ ಮಾಡಿ. ಸೊ ನೋಡ್ತಾ ಇರ್ಬೋದು, ಗೂಗಲ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಫಸ್ಟ್ ಒನ್ನೇ ಬರುತ್ತೆ ನಿಮಗೆ ಗೂಗಲ್ ಆಪ್ಷನ್ನು. ಸೊ ನೋಡ್ತಾ ಇರ್ಬೋದು, ಸೊ ಇಲ್ಲಿ ಗೂಗಲ್ ಅಂತ ಬಂದಿದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಜಿಮೇಲ್ ಅನ್ನೋದು ಮೇಲ್ಗಡೆ ಫಸ್ಟ್ ಕಾಣಿಸ್ತಾ ಇರುತ್ತೆ ನೋಡಿ. ಸೊ ಆ ಜಿಮೇಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಆ ಜಿಮೇಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಕೆಳಗಡೆ ನಿಮ್ಮ ಹಲವಾರು ಜಿಮೇಲ್ಸ್ಗಳು ಏನಾದರೂ ಇತ್ತು ಅಂದರೆ ಸೊ ಕೆಳಗಡೆ ಅದು ಶೋ ಆಗ್ತಾ ಇರುತ್ತೆ. ಸೊ ಇವಾಗ ಮೇಲ್ಗಡೆ ಫಸ್ಟ್ ಒಂದು ಜಿಮೇಲ್ ಇದೆ ನೋಡಿ. ಸೊ ಈ ಜಿಮೇಲಲ್ಲಿ ಎಷ್ಟು ನಂಬರ್ ಸೇವ್ ಇದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಅದ್ರ ಕೆಳಗಡೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಸ್ವಲ್ಪ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಪೀಪಲ್ ಆ್ಯಂಡ್ ಶೇರಿಂಗ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಪೀಪಲ್ ಆ್ಯಂಡ್ ಶೇರಿಂಗ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೊದಲನೇದಾಗಿ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ, ಆಮೇಲೆ ಕಾಂಟ್ಯಾಕ್ಟ್ ಇನ್ಫೋ ಸೇವ್ಡ್ ಅಂತ ಹೇಳ್ಬಿಟ್ಟು ಬರುತ್ತೆ, ಮತ್ತು ಇಲ್ಲಿ ಸುಮಾರು ಆಪ್ಷನ್ಗಳಿದೆ ಕೆಳಗಡೆ. ಸೊ ಇವೇನು ನಿಮ್ಗೆ ಬೇಕಾಗಿಲ್ಲ. ಸೊ ನಿಮಗೆ ಬೇಕಾಗಿರೋದು ನಿಮ್ಮ ಜಿಮೇಲಲ್ಲಿ ಇರುವಂಥ ನಂಬರ್ಸನ್ನು ನೀವು ಯಾವ ರೀತಿ ನೋಡೋದು ಅಷ್ಟೇ ಅಲ್ವಾ. ಸೊ ಹಾಗಾಗಿ ಮೇಲ್ಗಡೆ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಕ್ರೋಮ್ ಆ್ಯಪ್ ತೋರಿಸುತ್ತೆ, ಮತ್ತು ನಿಮಗೆ ಬ್ರೌಸರ್ ಆಪ್ಷನ್ ಕೂಡ ತೋರಿಸುತ್ತೆ. ಸೊ ನೀವು ಕ್ರೋಮ್ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಬ್ರೌಸರ್ ಆಪ್ಷನ್ ಆದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಕ್ರೋಮ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕ್ರೋಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಸೊ ಲೋಡಿಂಗ್ ಆದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಸ್ಟೇ ಆನ್ ವೆಬ್ ಅಂತ ಹೇಳ್ಬಿಟ್ಟು ಬರುತ್ತೆ, ಮತ್ತು ಯೂಸ್ ಆ್ಯಪ್ ಅಂತಂದು ಹೇಳ್ಬಿಟ್ಟು ಬರುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ ಸ್ಟೇ ಆನ್ ವೆಬ್ ಅಂತ ಹೇಳ್ಬಿಟ್ಟು ಒಂದು ಲೆಫ್ಟ್ ಸೈಡ್ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಾಂಟ್ಯಾಕ್ಟ್ಸ್ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಟೋಟಲ್ ಆಗಿ ಎಷ್ಟು ನಂಬರ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಕೆಳಗಡೆ ಏನು ನಂಬರ್ಸ್ ಇದೆ ನೋಡಿ. ಸೊ ಇವೆಲ್ಲ ನಂಬರ್ಸು ಕೂಡ ನನ್ನ ಒಂದು ಜಿಮೇಲಲ್ಲಿ ಸೇವ್ ಆಗಿರುವಂಥ ನಂಬರ್ಸ್ ಇವು. ಸೊ ಇಲ್ಲಿ ಏನು ಕೆಳಗಡೆ ಎಷ್ಟು ನಂಬರ್ಸ್ ಇದೆ ನೋಡಿ. ಸೊ ಇವೆಲ್ಲವೂ ಕೂಡ ನನ್ನ ಒಂದು ಗೂಗಲ್ ಅಕೌಂಟಲ್ಲಿ ಸೇವ್ ಆಗಿರುವಂಥ ನಂಬರ್ಸ್ಗಳಾಗಿರುತ್ತೆ. ಸೊ ಇದರಲ್ಲಿ ಎಷ್ಟು ನಂಬರ್ಸ್ ಇದೆ ನೀವು ನೋಡ್ತಾ ಇರ್ಬೋದು, ಟೋಟಲ್ ಆಗಿ 494 ನಂಬರ್ಸ್ಗಳಿದೆ. ಸೊ ಇದರಲ್ಲಿ ನೀವು ನಂಬರನ್ನು ಯಾವ ರೀತಿ ನೋಡೋದಂದರೆ, ಸೊ ಇಲ್ಲಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು, ಒಂದು ನಂಬರನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇದ್ರ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಅದ್ರ ಕೆಳಗಡೆ ನೀವು ನೋಡ್ತಾ ಇದ್ದು ಫೋನ್ ನಂಬರ್ ಬರುತ್ತೆ, ಆಮೇಲೆ ಬರ್ತ್ಡೇ ಡೇಟ್ ಏನಾದರೂ ಆ್ಯಡ್ ಮಾಡಿದರೆ ಬರ್ತ್ಡೇ ಡೇಟ್ ಬರುತ್ತೆ. ಆಮೇಲೆ ಸೊ ಆ ನಂಬರಲ್ಲಿ ಏನಾದರೂ ಇಮೇಲ್ ಏನಾದರೂ ಆ್ಯಡ್ ಇತ್ತಂದರೆ ಸೊ ಇಮೇಲ್ ಕೂಡ ಮೇಲ್ಗಡೆ ನಿಮಗೆ ತೋರಿಸುತ್ತೆ. ಸೊ ಈ ರೀತಿಯಾಗಿ ನೀವು ಗೂಗಲಲ್ಲಿ ಸೇವ್ ಆಗಿರುವಂಥ ನಂಬರ್ಸನ್ನು ಈ ರೀತಿಯಾಗಿ ವ್ಯೂ ಮಾಡಿ ನೋಡ್ಬೋದು. ಸೊ ನಿಮಗೆ ಯಾವಾಗ ಬೇಕು ನೋಡಿ. ಸೊ ಅವಾಗ ಇದನ್ನ ಒಂದು ಸ್ಕ್ರೀನ್ ಶಾಟ್ ತೊಗೊಂಡ್ಬಿಟ್ಟು ನೀವು ಮತ್ತೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಕಾಂಟ್ಯಾಕ್ಟ್ಸ್ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ಸೇವ್ನ ಮಾಡ್ಕೊಳ್ಬೋದು. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯ್ತಂದರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.